ಎಲ್ರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಆಲ್ರೆಡಿ ನಾವು ವಿದ್ಯುತ್ ಶಕ್ತಿ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದ್ವಿ ಅಲ್ವಾ. ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ನಾವು ಈ ಒಂದು ಪಾಠದ ಮೇಲೆ ಪ್ರಶ್ನೋತ್ತರಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಐ ಹೋಪ್ ಎಲ್ರೂ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೇನೆ. ಎಲ್ರೂ ನಿಮ್ಮ ನೋಟ್ಬುಕ್ ಮತ್ತೆ ಪೆನ್ ಅನ್ನ ತೆಗೆದಿಟ್ಕೊಳ್ಳಿ. ಮೇನ್ ಆಗಿ ನಾವು ಈ ಒಂದು ಚಾಪ್ಟರ್ ಅಲ್ಲಿ ಕ್ವಶನ್ ಆನ್ಸರ್ ಜೊತೆಗೆ ಕೆಲವೊಂದು ಲೆಕ್ಕಗಳನ್ನು ಕೂಡ ನಾವು ಸಾಲ್ವ್ ಮಾಡ್ಲಿಕ್ಕಿದ್ದೇವೆ ಅಲ್ವಾ. ಆದ್ರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಇಂಪಾರ್ಟೆಂಟ್ ಸಾಲ್ವ್ ಮಾಡೋ ಮೆಥಡ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನಾನು ಈ ಪಾಠವನ್ನ ಆಲ್ರೆಡಿ ಅರ್ಧಕ್ಕೆ ನಾವು ಸ್ಟಾಪ್ ಮಾಡಿದ್ವಿ ಅಲ್ವಾ. ಈಗ ಅದರ ಮುಂದಿನ ಭಾಗವನ್ನ ನಾವಿವತ್ತು ತಿಳಿದುಕೊಳ್ಳಿಕ್ಕಿದ್ದೇವೆ. ಹಾಗಾದ್ರೆ ಪ್ರಶ್ನೆಯನ್ನ ಈ ಒಂದು ಭಾಗದ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ನೋಡಿ, ಆಲ್ರೆಡಿ ನಾವು 9 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ. 10ನೇ ಪ್ರಶ್ನೆಯನ್ನ ನೋಡಿ. ರೋಧಕಗಳಾದ R1, R2 ಮತ್ತು R3 ಗಳ ಬೆಲೆಗಳು ಕ್ರಮವಾಗಿ 10 ಓಮ್, 20 ಓಮ್ ಮತ್ತು 60 ಓಮ್ಗಳಾಗಿದ್ದು ಅವುಗಳನ್ನು 24 ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ. ಹಾಗಾದರೆ ಈ ಕೆಳಗಿನವುಗಳನ್ನ ಲೆಕ್ಕಾಚಾರ ಮಾಡಿ. ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ, ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹ, ಮಂಡಲದ ಒಟ್ಟು ರೋಧ, ಇವುಗಳನ್ನ ನೀವು ಕಂಡುಹಿಡಿಬೇಕು. ಈ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಓಕೆ, ನೀವು ಪ್ರಶ್ನೆಯನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ನೋಡಿ, R1, R2 ಮತ್ತು R3 ಅನ್ನ ನೋಟ್ ಮಾಡ್ಕೊಳ್ಳಿ. ಎಷ್ಟು ಕೊಟ್ಟಿದ್ದಾರೆ? R1 10 ಓಮ್, R2 20 ಓಮ್, R3 60 ಓಮ್ ಅಲ್ವಾ. R1 is equal to 10 ಓಮ್, R2 is equal to 20 ಓಮ್, R3 is equal to 60 ಓಮ್. ವಿ ಎಷ್ಟು ಕೊಟ್ಟಿದ್ದಾರೆ? ವಿ ಇಸ್ ಈಕ್ವಲ್ ಟು 24 ವೋಲ್ಟ್ ಅಲ್ವಾ. ಈಗ ನಾವು ಮೊದಲನೇದಾಗಿ ಒಟ್ಟು ರೋಧವನ್ನ ಇವುಗಳನ್ನ ಯಾವ ರೀತಿಯಾಗಿ ಜೋಡಿಸಿದ್ದಾರೆ? ಸಮಾಂತರವಾಗಿ ಜೋಡಿಸಿದ್ದಾರೆ ಅಲ್ವಾ. ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವನ್ನ ಕಂಡುಹಿಡಬೇಕು. ಯಾವ ಸೂತ್ರವನ್ನ ಹಾಕ್ತಿರಿ? 1/Rp is equal to 1/R1 ಪ್ಲಸ್ 1/R2 ಪ್ಲಸ್ 1/R3 ಈ ಒಂದು ಸೂತ್ರವನ್ನ ಬಳಸ್ಕೊಳ್ತೀರಾ ಅಲ್ವಾ. ಹಾಗಾದ್ರೆ 1/Rp is equal to 1/10 ಪ್ಲಸ್ 1/20 ಪ್ಲಸ್ 1/60 ಅಲ್ವಾ. ಇವುಗಳ 10, 20 ಮತ್ತು 60ರ ಲಸವನ್ನ ತೆಗೆದುಕೊಳ್ಳಿ. ಎಷ್ಟಾಗತ್ತೆ? 60 ಡಿವೈಡೆಡ್ ಬೈ ಪ್ಲಸ್ 3 ಪ್ಲಸ್ 1 ಅಲ್ವಾ. 10 ಡಿವೈಡೆಡ್ ಬೈ 60 ಎಷ್ಟಾಗತ್ತೆ? RP 1/RP is equal to 1/6 ಆಯ್ತು. RP is equal to ಎಷ್ಟಾಗತ್ತೆ? RP is equal to 6 ಓಮ್ ಅಲ್ವಾ. ಒಟ್ಟು ರೋಧ ಈ ಒಂದು ಸಮಾಂತರವಾಗಿ ಜೋಡಿಸಿರುವಾಗ ಈ 3 ರೋಧಕಗಳ ಒಟ್ಟು ರೋಧ ಎಷ್ಟಾಗತ್ತೆ? ಅದನ್ನ ನಾವು 6 ಓಮ್ ಅಂತ ಹೇಳ್ತೇವೆ ಅಲ್ವಾ. ಹಾಗೆ ಒಟ್ಟು ವಿದ್ಯುತ್ ಪ್ರವಾಹ ಐ ಅನ್ನ ಕಂಡುಹಿಡಿಬೇಕು. ಐ ಇಸ್ ಈಕ್ವಲ್ ಟು ಎಷ್ಟು ಅಂತಾನು ಕೇಳಿದ್ದಾರೆ ಅಲ್ವಾ. ಐ ಇಸ್ ಈಕ್ವಲ್ ಟು ಎಷ್ಟು ಅಂತಾನು ಕಂಡುಹಿಡಿಬೇಕು. ಐ ಇಸ್ ಈಕ್ವಲ್ ಟು ಯಾವ ಸೂತ್ರವನ್ನ ಹಾಕಬಹುದು ನಾವು? ಐ ಇಸ್ ಈಕ್ವಲ್ ಟು V/R ಅಲ್ವಾ. ವಿ ಇಸ್ ಈಕ್ವಲ್ ಟು IR ಸೂತ್ರದಲ್ಲಿ ಐ ಇಸ್ ಈಕ್ವಲ್ ಟು V/R. ಇಲ್ಲಿ ನಿಮ್ಗೆ ಐ ಇಸ್ ಈಕ್ವಲ್ ಟು ವಿ ಗೊತ್ತಿದೆ. ಎಷ್ಟು? 24. ಆರ್ ಅಂದ್ರೆ ಒಟ್ಟು ರೋಧ. ಈ ಒಂದು ಮಂಡಲದ ಒಟ್ಟು ರೋಧ ಎಷ್ಟು ಕಂಡುಹಿಡಿದಿದ್ದೀರಾ ಅಲ್ವಾ? 6. 6 1s 6 4s ಅಲ್ವಾ. ಐ ಇಸ್ ಈಕ್ವಲ್ ಟು ಎಷ್ಟಾಯ್ತು? 4 ಆಂಪಿಯರ್.
ಒಟ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿದ್ರಿ ಅಲ್ವಾ. ಈಗ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ರೋಧಕಗಳ ಮೂಲಕ, ಈ 3 ರೋಧಕಗಳಿದೆ ಅಲ್ವಾ, ಈ 3 ರೋಧಕಗಳ ಮೂಲಕ ಪ್ರವಹಿಸುತ್ತಿರುವಂತ ವಿದ್ಯುತ್ ಪ್ರವಾಹ ಅಂದ್ರೆ ನಾನು ಅದನ್ನ I1 I2 I3 ಅಂತ ತೆಗೆದುಕೊಳ್ತೇನೆ. ನೋಡಿ, I1 ಇಸ್ ಈಕ್ವಲ್ ಟು ವಿದ್ಯುತ್ ಪ್ರವಾಹನ ಕಂಡುಹಿಡಿಬೇಕಾದ್ರೆ ರೋಧ 10 ಓಮ್ ರೋಧ ಇದೆ, ವಿಭವಾಂತರ ಎಷ್ಟಿದೆ 24, V/R ಸೂತ್ರವನ್ನ ಹಾಕ್ತಾ ಇದ್ದೇನೆ, ಇಲ್ಲಿ ಬರ್ಕೊಳ್ಳಿ. I ಇಸ್ ಈಕ್ವಲ್ ಟು V/R. V/R ಸೂತ್ರವನ್ನ ಹಾಕಿ ಇಲ್ಲಿ ನೋಡಿ, V 24 ವೋಲ್ಟ್ ಕೊಟ್ಟಿದ್ದಾರೆ, R ಎಷ್ಟು ಮಾಡ್ಬೇಕು ನಾವು 10 ಅಂತ ತೆಗೆದುಕೊಳ್ಬೇಕು ಅಲ್ವಾ. ಹಾಗಾದ್ರೆ ಇಲ್ಲಿ ಒಟ್ಟು ರೋಧ ಎಷ್ಟಾಗತ್ತೆ, 2 ಪಾಯಿಂಟ್ ಎಷ್ಟು ಬರುತ್ತೆ, 10 ಡಿವೈಡೆಡ್ ಬೈ 24 ಮಾಡಿ ಉತ್ತರವನ್ನ ಕಂಡಿಡಿರಿ. 24 ಡಿವೈಡೆಡ್ ಬೈ 10 ಎಷ್ಟು ಬರುತ್ತೆ, 2.4 ಅಲ್ವಾ ಆಂಪಿಯರ್. ಹಾಗಾದ್ರೆ ಮೊದಲನೇ ರೋಧಕದ ಮೂಲಕ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹ ಎಷ್ಟು, 2.4 ಆಂಪಿಯರ್. I2 ಎರಡನೇ ರೋಧಕದ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹ ಎಷ್ಟು, ವಿಭವಾಂತರ 24 ಹಾಗೆ ರೋಧ 20 ಓಮ್ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದ್ರೆ 24 ಡಿವೈಡೆಡ್ ಬೈ 20 ಮಾಡಿ ಎಷ್ಟು ಬರುತ್ತೆ, 1.2 ಆಂಪಿಯರ್ ಅಲ್ವಾ. ನೆಕ್ಸ್ಟ್ I3 ಎಷ್ಟು ಬರುತ್ತೆ ನೋಡಿ, 24 ಡಿವೈಡೆಡ್ ಬೈ 60 ಅಲ್ವಾ, ಎಷ್ಟು ಬರುತ್ತೆ, 24 ಡಿವೈಡೆಡ್ ಬೈ 60, 0.4 ಆಂಪಿಯರ್ ಅಲ್ವಾ. ಹಾಗಾದ್ರೆ ಪ್ರತಿಯೊಂದು ರೋಧಕದ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹ ಎಷ್ಟು, I1 I2 I3 2.4 ಆಂಪಿಯರ್, 1.2 ಆಂಪಿಯರ್, 0.4 ಆಂಪಿಯರ್. ಈ ರೀತಿಯಾಗಿ ನಾವು 3 ಪ್ರಶ್ನೆಗೆ ಉತ್ತರವನ್ನ, ಅಲ್ಲಿ 3 ಪ್ರಶ್ನೆಯನ್ನ ಕೇಳಿದ್ದಾರೆ ಅಲ್ವಾ, ಆ 3 ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಬೇಕಾಗತ್ತೆ. ನೋಡಿ, ಮೊದಲನೇದಾಗಿ ಒಟ್ಟು ರೋಧವನ್ನ, ಹಾಗೆ ಒಟ್ಟು ವಿದ್ಯುತ್ ಪ್ರವಾಹವನ್ನ, ಹಾಗೆ ಪ್ರತಿಯೊಂದು ರೋಧಕದ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನ ಈ ರೀತಿಯಾಗಿ ಕಂಡುಹಿಡಿಬೇಕು. ನೋಟ್ ಮಾಡ್ಕೊಳ್ಳಿ. ಓಕೆ, ನಾನು ಇದನ್ನ ಇಲ್ಲಿ ಕ್ಲಿಯರ್ ಮಾಡ್ತೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವ ವಿದ್ಯುತ್ ಬಲ್ಬ್ ಅನ್ನು 10 ವೋಲ್ಟ್ ಬ್ಯಾಟರಿಗೆ ಸಂಪರ್ಕಗೊಳಿಸಲಾಗಿದೆ. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಬಲ್ಬ್ನ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ ಅಂತ ಇದೆ. ಪ್ರಶ್ನೆಯನ್ನ ಸರಿಯಾಗಿ ನೋಡಿ. ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವಂತಹ ಒಂದು ವಿದ್ಯುತ್ ಬಲ್ಬ್ ಅನ್ನ ಎಷ್ಟು ವೋಲ್ಟ್ ಬ್ಯಾಟರಿಗೆ ಜೋಡಿಸಲಾಗಿದೆ, ಇಲ್ಲಿ R ಇಸ್ ಈಕ್ವಲ್ ಟು 50 ಓಮ್ ಅಂತ ಕೊಟ್ಟಿದ್ದಾರೆ, ಹಾಗೆ V ಇಸ್ ಈಕ್ವಲ್ ಟು 10 ವೋಲ್ಟ್ ಅಲ್ವಾ. ಈಗ ನಾವು ಕಂಡುಹಿಡಿಯಬೇಕಾಗಿರುವಂತದ್ದೇನು, ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು, ಹಾಗೆ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ ಪಿ ಅನ್ನ ಕಂಡುಹಿಡಿಬೇಕು ಅಲ್ವಾ. ಹಾಗಾದ್ರೆ ಮೊದಲನೇದಾಗಿ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯೋಣ. V ಇಸ್ ಈಕ್ವಲ್ ಟು IR ಸೂತ್ರ ನಿಮ್ಗೆ ಗೊತ್ತಿದೆ, V ಇಸ್ ಈಕ್ವಲ್ ಟು IR, I ಇಸ್ ಈಕ್ವಲ್ ಟು V/R ಅಲ್ವಾ. I ಇಸ್ ಈಕ್ವಲ್ ಟು V ಬೈ ಸೂತ್ರದಲ್ಲಿ ಹಾಕಿದಾಗ ಏನಾಗತ್ತೆ, I ಇಸ್ ಈಕ್ವಲ್ ಟು V 10 ವೋಲ್ಟ್ ಡಿವೈಡೆಡ್ ಬೈ 50, 1/5. 1/5 ಅಂದ್ರೆ ಎಷ್ಟು ಬರುತ್ತೆ ನೋಡಿ, 1/5 ಅಂದ್ರೆ 0.2 ಸಮಥಿಂಗ್ ಬರುತ್ತೆ ಅಲ್ವಾ. 1 ಡಿವೈಡೆಡ್ ಬೈ 5, 0.2 ಆಂಪಿಯರ್. ಹಾಗಾದ್ರೆ ನಮ್ಗೆ ಈಗ I ಸಿಕ್ಕಿದೆ ಅಲ್ವಾ. ಈಗ ಸಾಮರ್ಥ್ಯದ ಸೂತ್ರ ನಿಮ್ಗೆ ಗೊತ್ತಿದೆ, P ಇಸ್ ಈಕ್ವಲ್ ಟು V ಇಂಟು I.
ಪಿ ಇಸ್ ಈಕ್ವಲ್ ಟು ಸಾಮರ್ಥ್ಯವನ್ನ ಕಂಡುಹಿಡಿಬೇಕು ಅಲ್ವಾ. ವಿ ಎಷ್ಟು ಕೊಟ್ಟಿದ್ದಾರೆ, ವಿ 10 ಕೊಟ್ಟಿದ್ದಾರೆ. ಐ ಅನ್ನ ನಾವು ಕಂಡುಹಿಡಿದಿದ್ದೇವೆ ಅಲ್ವಾ. ಐ ಇಸ್ ಈಕ್ವಲ್ ಟು 0.2 ಎಷ್ಟಾಗತ್ತೆ ಹಾಗಾದ್ರೆ 10 ಇಂಟು 0.2, 10 ಇಂಟು 0.2 ಅಂದ್ರೆ ಎಷ್ಟು ಬರುತ್ತೆ, ದಟ್ ಈಸ್ ಈಕ್ವಲ್ ಟು 2 ವ್ಯಾಟ್ ಅಲ್ವಾ. ಉತ್ತರ ಎಷ್ಟು ಬರುತ್ತೆ, ವಿದ್ಯುತ್ ಸಾಮರ್ಥ್ಯ ಎಷ್ಟು, ಈ ಬಲ್ಬ್ನ ವಿದ್ಯುತ್ ಸಾಮರ್ಥ್ಯ 2 ವ್ಯಾಟ್, ಹಾಗೆ ವಿದ್ಯುತ್ ಪ್ರವಾಹ 0.2 ಆಂಪಿಯರ್. ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ನಿನ್ ಪ್ರಶ್ನೆಗೆ ಹೋಗೋಣವಾ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ. ಈ ನಿಯಮವನ್ನ ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದರೂ 2 ಸಾಧನಗಳನ್ನ ಹೆಸರಿಸಿ ಅಂತ ಇದೆ. ಹಾಗೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರಲೋಹಗಳನ್ನು ಉಪಯೋಗಿಸುತ್ತಾರೆ ಏಕೆ. ನೋಡಿ, ಜೌಲನ ಉಷ್ಣೋತ್ಪಾದನಾ ನಿಯಮ, ಈ ಜೌಲನ ಉಷ್ಣೋತ್ಪಾದನಾ ನಿಯಮ ತುಂಬಾ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಇದನ್ನ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೇವೆ ಅಲ್ವಾ. ಈ ನಿಯಮವನ್ನ ಅನ್ವಯಿಸಿ ಕಾರ್ಯನಿರ್ವಹಿಸುವ 2 ಸಾಧನಗಳು, 2 ಸಾಧನಗಳು ಯಾವ್ಯಾವುದು, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇರಬಹುದು, ವಿದ್ಯುತ್ ಹೀಟರ್ಗಳಿರಬಹುದು. ಇವುಗಳು ಈ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ಅನ್ವಯಿಸಿಕೊಂಡು ಕಾರ್ಯವನ್ನ ನಿರ್ವಹಿಸುತ್ತೆ. ಹಾಗೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರಲೋಹಗಳನ್ನ ಉಪಯೋಗಿಸುತ್ತಾರೆ ಏಕೆ. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರಲೋಹಗಳನ್ನ ಉಪಯೋಗಿಸುತ್ತಾರೆ ಏಕೆ ಅಲ್ವಾ. ನೈಕ್ರೋಮ್ ಅನ್ನ ಯಾಕೆ ಬಳಸ್ತಾರೆ ಅಂತ ಕೇಳಿದರೆ, ನೈಕ್ರೋಮ್ ಅದೇನಾಗಿದೆ, ಹೆಚ್ಚು ಪ್ರತಿರೋಧಕತೆಯನ್ನ ಹೊಂದಿದೆ ಮತ್ತು ಹೆಚ್ಚಿನ ತಾಪಮಾನದಲ್ಲಿಯೂ ಸುಲಭವಾಗಿ ಸುಡುವುದಿಲ್ಲ ಅಥವಾ ಕರಗೋದಿಲ್ಲ. ಹೆಚ್ಚಿನ ಕರಗುವ ಬಿಂದುವನ್ನ ಹೊಂದಿರೋದ್ರಿಂದ ಇದನ್ನ ಏನ್ ಮಾಡ್ತಾರೆ, ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಈ ಒಂದು ಮಿಶ್ರಲೋಹವನ್ನ ಉಪಯೋಗಿಸುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಓಮ್ನ ನಿಯಮವನ್ನ ನಿರೂಪಿಸಿ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ ಏಕೆ. ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನ ಬರೆಯಿರಿ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್. ಓಮ್ನ ನಿಯಮ ಇರಬಹುದು, ಜೌಲನ ಉಷ್ಣೋತ್ಪಾದನಾ ನಿಯಮ ಇರಬಹುದು, ಅದನ್ನ ರಿಪೀಟೆಡ್ ಆಗಿ ತುಂಬಾ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಓಮ್ನ ನಿಯಮವನ್ನ ನಿರೂಪಿಸಿ, ಹಾಗೆ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ ಅಂತ ರಿಪೀಟೆಡ್ ಆಗಿ ತುಂಬಾ ಕ್ವಶನ್ ಪೇಪರ್ ಅಲ್ಲಿ ನೀವು ನೋಡಬಹುದು. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಈ ಪ್ರಶ್ನೆಗೆ ಉತ್ತರವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಓಮ್ನ ನಿಯಮವನ್ನ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ತಿಳ್ಕೊಂಡಿದ್ದೇವೆ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ ಏಕೆ, ಯಾಕೆಂದ್ರೆ ನೋಡಿ, ಓಮ್ನ ನಿಯಮವನ್ನು ಆಲ್ರೆಡಿ ಮತ್ತೆ ಕೊಟ್ಟಿದ್ದೇನೆ ಇಲ್ಲಿ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನ ಓಮ್ನ ನಿಯಮ ಎಂದು ಕರೆಯುವರು. ಇದನ್ನ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ ಅಲ್ವಾ. ನೋಡಿ, ಎರಡನೇ ಪ್ರಶ್ನೆ ನೋಡಿ, ಏಕೆಂದರೆ ಅವು ಸರಿಯಾಗಿ ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ.
ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದ ಅನಾನುಕೂಲವೆಂದರೆ ಅದರಲ್ಲಿನ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಈ ಒಂದು ಸರಣಿ ಕ್ರಮದಲ್ಲಿ ಪ್ರತಿಯೊಂದು ಆ ವಿದ್ಯುತ್ ಪ್ರವಾಹ ಏನಿರುತ್ತೆ ಅದು ಒಂದೇ ರೀತಿಯಾಗಿರುತ್ತೆ. ಮತ್ತೆ ಯಾವುದೇ ಒಂದು ಘಟಕ ಅದು ವಿಫಲವಾದ್ರೆ ಅಲ್ಲಿ ಏನಾಗತ್ತೆ, ಸಂಪೂರ್ಣವಾದ ಮಂಡಲ ಮುರಿದು ಹೋಗುತ್ತೆ. ಆ ಒಂದು ಆ ಕಾರಣದಿಂದ ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಅದನ್ನ ಸಮಾಂತರವಾಗಿ ಜೋಡಿಸುವುದು ಉತ್ತಮ ಅಂತ ಹೇಳ್ತಾರೆ. ಇದನ್ನು ಕೂಡ ರಿಪೀಟೆಡ್ ಆಗಿ ಕೇಳ್ತಾರೆ. ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ ಏಕೆ ಅಂತಾರ. ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನ ಬರೆಯಿರಿ ಅಂತ ಇದೆ. ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳು ಯಾವುದು? ಆ ವಾಹಕದ ಉದ್ದ ಅಲ್ವಾ? ವಾಹಕದ ಉದ್ದ, ಹಾಗೆ ವಾಹಕದ ಉದ್ದ ಆಯ್ತು. ಹಾಗೆ ಅವು ಇನ್ನೊಂದು ಯಾವುದು? ವಾಹಕದ ಅಡ್ಡ ಕೊಯ್ತ ಅಲ್ವಾ? ವಾಹಕದ ಅಡ್ಡ ಕೊಯ್ತ ಇರಬಹುದು. ಹಾಗೆ ಆ ಒಂದು ನೇಚರ್ ಆಫ್ ದ ಮಟೀರಿಯಲ್ ಅಂತ ಹೇಳ್ತೇವೆ ಅಲ್ವಾ? ಆ ಒಂದು ವಾಹಕದ ಭೌತಿಕ ಗುಣಗಳು ಇರಬಹುದು, ಅವುಗಳನ್ನ ಆ ಒಂದು ರೋಧವು ಅವಲಂಬಿಸಿದೆ ಅಂತ ಹೇಳ್ಬಹುದು. ವಾಹಕದ ಉದ್ದ ಹೆಚ್ಚಾದಾಗ ಏನಾಗುತ್ತೆ? ರೋಧ ಕೂಡ ಹೆಚ್ಚಾಗುತ್ತೆ. ವಾಹಕದ ಅಡ್ಡ ಕೊಯ್ತ ಹೆಚ್ಚಾದಂತೆ ರೋಧ ಕಡಿಮೆಯಾಗುತ್ತೆ. ಇದು ನಿಮ್ಗೆ ಗೊತ್ತಿದೆ ಅಲ್ವಾ? ಈ ಪ್ರಶ್ನೆಯನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ನೋಡಿ ನೆಕ್ಸ್ಟ್ ಕ್ವಶನ್. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್, ಪ್ಲಗ್ ಕೀ ಇವುಗಳನ್ನ ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನ ಬರೆಯಿರಿ. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್ ಇರ್ಬೋದು, ಅಮ್ಮೀಟರ್, ಪ್ಲಗ್ ಕೀ ಇವುಗಳನ್ನ ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನ ಬರೆಯಿರಿ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಈ ಒಂದು ವಿದ್ಯುತ್ ಮಂಡಲದಲ್ಲಿ ಏನಿರ್ಬೇಕು? ವಿದ್ಯುತ್ ಕೋಶ ಇರ್ಬೇಕು, ವಿದ್ಯುತ್ ಬಲ್ಬ್ ಇರ್ಬೇಕು, ಅಮ್ಮೀಟರ್ ಇರ್ಬೇಕು, ಹಾಗೆ ಪ್ಲಗ್ ಕೀ ಇರ್ಬೇಕು ಅಲ್ವಾ? ನೋಡಿ ಈ ರೀತಿಯಾಗಿ ನೀವು ಒಂದು ರೇಖಾಚಿತ್ರವನ್ನ ಬಿಡಿಸ್ಬೇಕಾಗತ್ತೆ. ವಿದ್ಯುತ್ ಬಲ್ಬ್ ಇದೆ, ಹಾಗೆ ಅಮ್ಮೀಟರ್, ಪ್ಲಗ್ ಕೀ, ಹಾಗೆ ವಿದ್ಯುತ್ ಕೋಶ ಅಲ್ವಾ? ಇವೆಲ್ಲವುಗಳನ್ನು ಕೂಡ ಇದು ಒಳಗೊಂಡಿದೆ. ಚಿತ್ರವನ್ನ ಬಿಡಿಸ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ನೋಡಿ, ಇಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿದ್ರೆ ಏನಾಗತ್ತೆ, ಹಾಗೆ ಸಮಾಂತರವಾಗಿ ಜೋಡಿಸಿರುವುದರಿಂದ ಆಗುವ ಪ್ರಯೋಜನಗಳೇನು? ಈ ಒಂದು ಪ್ರಶ್ನೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ? ಅವುಗಳ ಕಾರ್ಯವೇನು? ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ ಅಂತ ಕೇಳಿದ್ದಾರೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ.
ನೋಡಿ, ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದ ಅನಾನುಕೂಲವೆಂದರೆ ಅದರಲ್ಲಿನ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತೆ ಉಳಿದ ಘಟಕಗಳು ಕೂಡ ಕಾರ್ಯನಿರ್ವಹಿಸುವುದಿಲ್ಲ. ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನ ವಿಭಜಿಸುತ್ತದೆ. ಅಂದ್ರೆ ಯಾವ ಉಪಕರಣಗಳಿಗೆ ಎಷ್ಟು ಒಂದು ಅದರ ರೋಧಕ್ಕೆ ಅನುಗುಣವಾಗಿ ಎಷ್ಟು ಒಂದು ವಿದ್ಯುತ್ ಪ್ರವಾಹದ ಅಗತ್ಯವಿದೆ, ಆ ಒಂದು ರೀತಿಯ ವಿದ್ಯುತ್ ಪ್ರವಾಹವು ಅದರ ಮೂಲಕ ಹರಿಯುತ್ತೆ. ಆದ್ರಿಂದ ಸಮಾಂತರ ಮಂಡಲವನ್ನ ಸಾಮಾನ್ಯವಾಗಿ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಬಳಸುತ್ತಾರೆ ಅಲ್ವಾ. ಹಾಗೆ ಅಮ್ಮೀಟರ್ ಮತ್ತೆ ವೋಲ್ಟ್ ಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ ಅಂತ ಇದೆ ಅಲ್ವಾ. ನೋಡಿ, ಈ ಅಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಅಮ್ಮೀಟರನ ವಿದ್ಯುತ್ ಮಂಡಲದ ಯಾವ ರೂಪದಲ್ಲಿ ಜೋಡಿಸ್ತಾರೆ? ಸರಣಿ ಕ್ರಮದಲ್ಲಿ. ಹಾಗೆ ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಸಮಾಂತರವಾಗಿ ಜೋಡಿಸುತ್ತಾರೆ. ಅಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ, ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸುತ್ತಾರೆ. ಅವುಗಳ ಕಾರ್ಯವೇನು? ಅಮ್ಮೀಟರ್ ಅನ್ನ ವಿದ್ಯುತ್ ಪ್ರವಾಹದ ದರವನ್ನ ಅಳಲಿಕ್ಕೆ ಬಳಸ್ತಾರೆ ಅಲ್ವಾ. ವಿದ್ಯುತ್ ಪ್ರವಾಹದ ದರವನ್ನ ಅಳಲಿಕ್ಕೆ ಬಳಸ್ತಾರೆ. ಹಾಗೆ ವೋಲ್ಟ್ ಮೀಟರ್ ಅನ್ನ ವಿಭವಾಂತರವನ್ನ ಅಳೆಯಲು ಬಳಸ್ತಾರೆ ಅಲ್ವಾ. ವೋಲ್ಟ್ ಮೀಟರ್ ಅನ್ನ ವಿಭವಾಂತರವನ್ನ ಅಳೆಯಲು ಬಳಸುತ್ತಾರೆ ಅಲ್ವಾ. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಇದು ಕೂಡ ಬಿ ಅನ್ನುವಂಥದ್ದು 2 ಅಂಕದ ಪ್ರಶ್ನೆ, ಎ ಅನ್ನುವಂಥದ್ದು ಕೂಡ 2 ಅಂಕದ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ. ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ. ಇದನ್ನ ರಿಪೀಟೆಡ್ ಆಗಿ ಕೇಳುವಂತಹ ಪ್ರಶ್ನೆಗಳು. ಈ ನಿಯಮದ ಆಧಾರದ ಮೇಲೆ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ ಅಂತ ಇದೆ. ನಾವು ಡೈರೆಕ್ಟ್ ಆಗಿ ಈ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಈ ನಿಯಮದ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಆಧಾರದ ಮೇಲೆ ವಿದ್ಯುತ್ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನ ನೋಡೋಣ. ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮವನ್ನ ವಿದ್ಯುತ್ ಬಲ್ಬ್ ನಲ್ಲಿ ಬೆಳಕನ್ನ ಉತ್ಪಾದಿಸಲು ಬಳಸಲಾಗುತ್ತದೆ. ಇಲ್ಲಿ ತಂತು, ಅಲ್ಲಿ ಫಿಲಾಮೆಂಟ್ ಅನ್ನುವಂತಹ ಒಂದು ಭಾಗ ಇರುತ್ತೆ. ಅದು ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನ ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನ ಹೊಂದಿ ಬೆಳಕನ್ನ ಉತ್ಸರ್ಜಿಸುವುದು. ಇದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರದು. ನೋಡಿ, ಇಲ್ಲಿ ಒಂದು ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವನ ಬಿಂದುವನ್ನ ಹೊಂದಿರುವಂತ ಟಂಗಸ್ಟನ್ ಅನ್ನ ಈ ಒಂದು ಬಲ್ಬ್ ನ ತಯಾರಿಕೆಯಲ್ಲಿ ಬಳಸ್ತಾರೆ. ಹಾಗೆ ಉಷ್ಣ ನಿರೋಧಕಗಳ ಸಹಾಯದಿಂದ ತಂತಿಯನ್ನ ಸಾಧ್ಯವಾದಷ್ಟು ಉಷ್ಣದಿಂದ ದೂರವಿರಿಸಲಾಗುವುದು. ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನ ತುಂಬಿರುತ್ತಾರೆ. ಹಾಗೆ ತಂತಿಯು ಬಳಸಿಕೊಂಡಂತಹ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡು ಬರುತ್ತದೆ, ಆದರೆ ಅದರ ಸ್ವಲ್ಪ ಭಾಗ ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ಅಂದ್ರೆ ಇಲ್ಲಿ ಶಾಖವು ಕೂಡ ಬಿಡುಗಡೆ ಆಗತ್ತೆ ಅಲ್ವಾ. ಈ ರೀತಿಯಾಗಿ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ಬಳಸಿಕೊಂಡು ವಿದ್ಯುತ್ ಬಲ್ಬ್ ಕಾರ್ಯನಿರ್ವಹಿಸುತ್ತದೆ. ನಂತರದ ಪ್ರಶ್ನೆನ ನೋಡಿ. ವಿದ್ಯುತ್ ವಿಭವಾಂತರ ಎಂದರೇನು? ವಿಭವಾಂತರವನ್ನ ಅಳೆಯಲು ಬಳಸುವ ಉಪಕರಣವನ್ನ ಹೆಸರಿಸಿ. ಈ ಉಪಕರಣವನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸಬೇಕು ಅಂತ ಕೇಳಿದ್ದಾರೆ. ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ವಿದ್ಯುತ್ ವಿಭವಾಂತರವನ್ನ ಯಾವ ಒಂದು ಉಪಕರಣದಿಂದ ಅಳೆಯುತ್ತಾರೆ, ಹಾಗೆ ಅದನ್ನ ಯಾವ ರೀತಿಯಾಗಿ ಸಂಪರ್ಕಿಸಬೇಕು ಅಂತ ನೋಡಿ. ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಒಂದು ಏಕಮಾನ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ವ್ಯಾಖ್ಯಾನಿಸುತ್ತೇವೆ. ಇದನ್ನ ವಿದ್ಯುತ್ ವಿಭವಾಂತರ ಅಂತ ಹೇಳ್ಬಹುದು. ಇದನ್ನ ನಾವು ವೋಲ್ಟ್ ಮೀಟರ್ ಅನ್ನುವಂತಹ ಉಪಕರಣದಿಂದ ಅಳಿತೇವೆ. ಹಾಗೆ ವೋಲ್ಟ್ ಮೀಟರ್ ಅನ್ನ ಯಾವಾಗಲೂ ಸಮಾಂತರವಾಗಿ
ಈ ಎರಡು ಬಿಂದುಗಳ ತುದಿಗಳಿಗೆ ಜೋಡಿಸಲಾಗುತ್ತದೆ. ನೋಡಿ, ಇದು ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಜೋಡಿಸ್ತಾರೆ ಅಂತ, ಸಮಾಂತರವಾಗಿ ಜೋಡಿಸುತ್ತಾರೆ ಅಂತ. ಹಾಗೆ ಈ ವಿಭವಾಂತರವನ್ನ ಅಳೆಯುವ ಉಪಕರಣವನ್ನ ವೋಲ್ಟ್ ಮೀಟರ್ ಅಂತ ಕರೆಯುತ್ತಾರೆ. ಹಾಗೆ ವಿಭವಾಂತರ ಎಂದರೇನು ಅನ್ನೋದನ್ನ ನೀವು ಡಿಫೈನ್ ಮಾಡಬೇಕು. ಅಂದ್ರೆ ಅದಕ್ಕೆ ವಿಭವಾಂತರ ಎಂದರೇನು ಅನ್ನುವಂತ ಉತ್ತರವನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಕೊಟ್ಟಿರುವ ವಿದ್ಯುನ್ಮಂಡಲದ ಚಿತ್ರವನ್ನ ಗಮನಿಸಿ. ವಿದ್ಯುನ್ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡಿ. ನೋಡಿ, ಇಲ್ಲಿ ಎರಡು ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ. ಒಂದು ರೋಧಕವನ್ನ ಏನ್ ಮಾಡಿದ್ದಾರೆ, ಇಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಾನು ಇದನ್ನ R1 R2 ಅಂತ ತೆಗೆದುಕೊಳ್ತೇನೆ. ಗೊತ್ತಾಯ್ತಾ? ಈಗ ಈ ಒಟ್ಟು ರೋಧವನ್ನ ಕಂಡುಹಿಡಿಬೇಕಾದ್ರೆ ಎರಡು ಸಮಾಂತರವಾಗಿದೆ, ಒಂದು ಸರಣಿ ಕ್ರಮದಲ್ಲಿದೆ ಅಲ್ವಾ. ಮೊದಲನೇದಾಗಿ ಒಟ್ಟು ರೋಧವನ್ನ ಕಂಡುಹಿಡಿಯೋಣ. ಇಲ್ಲಿ ಇದನ್ನ ನಾನು R3 ಅಂತ ತೆಗೆದುಕೊಳ್ತೇನೆ. ಈಗ ಮೊದಲನೇದಾಗಿ ಇವೆರಡರ ಒಟ್ಟು ರೋಧವನ್ನ ಸಮಾಂತರವಾಗಿ ಜೋಡಿಸಿರುವಂತಹ ಒಂದು ರೋಧಕಗಳ ಒಟ್ಟು ರೋಧ ಯಾವ ಸೂತ್ರವನ್ನ ಹಾಕಿ ನೀವು ಇದನ್ನ ಕಂಡುಹಿಡಿತೀರಾ? 1/Rp is equal to 1/R1 ಪ್ಲಸ್ 1/R2 ಇಷ್ಟೇ ತೆಗೆದುಕೊಳ್ಳೋಣ. ಇಲ್ಲಿ ಪ್ಲಸ್ 1/R3 ಅನ್ನುವಂತ ಸೂತ್ರ ನಿಮ್ಗೆ ಗೊತ್ತಿದೆ. ಈಗ 1/R1 ಅಂದ್ರೆ 1/4 ಪ್ಲಸ್ 1/12 ಅಲ್ವಾ. 1/Rp is equal to ಇಲ್ಲಿ 12 ಡಿವೈಡೆಡ್ ಬೈ ಪ್ಲಸ್ 1 ಅಲ್ವಾ, is equal to 4/12. 4 1s 4 3s. Rp is equal to ಎಷ್ಟಾಗತ್ತೆ? 3 ಓಮ್ ಆಗತ್ತೆ ಅಲ್ವಾ. Rp is equal to ಎಷ್ಟಾಯ್ತು? 3 ಓಮ್. ಇವೆರಡರ ಒಟ್ಟು ರೋಧ ಎಷ್ಟಾಯ್ತು? 3 ಓಮ್. ಇನ್ನೊಂದನ್ನ ಏನ್ ಮಾಡಿದ್ದಾರೆ, ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ಸೂತ್ರ ನಿಮ್ಗೆ ಗೊತ್ತಿದೆ, RS is equal to R1 ಪ್ಲಸ್ R2 ಅಲ್ವಾ. ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ಆದ್ರಿಂದ ಇವೆರಡರ ಒಟ್ಟು ರೋಧ ಎಷ್ಟಾಗಿದೆ? 3 ಓಮ್ ಇದೆ. ಆದ್ರಿಂದ ಇಲ್ಲಿ R1 ಅನ್ನ ನಾನು ಈ ಸಮಾಂತರವಾಗಿ ಜೋಡಿಸಿರುವಂತಹ ರೋಧಕಗಳ ಒಟ್ಟು ರೋಧ 3 ಓಮ್ ಇದೆ, ಅದನ್ನ ತೆಗೆದುಕೊಳ್ತೇನೆ. R2 ಅನ್ನುವಂಥದ್ದನ್ನ ಇಲ್ಲಿ 5 ಓಮ್ ಇದೆ ಅಲ್ವಾ, ಸರಣಿ ಕ್ರಮದಲ್ಲಿ ಅದನ್ನ ತೆಗೆದುಕೊಳ್ತಾ ಇದ್ದೇನೆ. ಹಾಗಾದ್ರೆ ಒಟ್ಟು ರೋಧ ಎಷ್ಟಾಯ್ತು? 8 ಓಮ್ ಆಯ್ತು ಅಲ್ವಾ. ಹಾಗಾದ್ರೆ ಈ ಮೂರು ರೋಧಕಗಳ ಒಟ್ಟು ರೋಧ ಎಷ್ಟಾಯ್ತು? 8 ಓಮ್. ಮೊದಲನೇ ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡಿದ್ವಿ ಅಲ್ವಾ. ಈ ಒಂದು ವಿದ್ಯುನ್ಮಂಡಲದ ಒಟ್ಟು ರೋಧ ಎಷ್ಟಾಯ್ತು? 8 ಓಮ್ ಆಯ್ತು. ಹಾಗಾದ್ರೆ ಈ ಮಂಡಲದ ಮುಖಾಂತರ ಹರಿಯುವಂತ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕ ಮಾಡಿ ಅಂತ ಇದೆ. ವಿದ್ಯುತ್ ಪ್ರವಾಹ ಐ ಅನ್ನ ಕಂಡುಹಿಡಿಬೇಕು ಅಲ್ವಾ. V is equal to IR ಸೂತ್ರವನ್ನ ಹಾಕಿದ್ರೆ ನೋಡಿ, I is equal to V/R ಅಲ್ವಾ. V ಎಷ್ಟು ಕೊಟ್ಟಿದ್ದಾರೆ? 24 ಡಿವೈಡೆಡ್ ಬೈ ವೋಲ್ಟ್ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ. 24 ವೋಲ್ಟ್ ಅನ್ನೋದನ್ನ ಕೊಟ್ಟಿದ್ದಾರೆ, ವಿದ್ಯುತ್ ವಿಭವಾಂತರ. ಹಾಗೆ ಒಟ್ಟು ರೋಧ ಎಷ್ಟು? 8 ಓಮ್. ಹಾಗಾದ್ರೆ 8 1s 8 3s 8 3 24 ಅಲ್ವಾ. I is equal to ಎಷ್ಟಾಯ್ತು? 3 ಆಂಪಿಯರ್. ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟಾಯ್ತು? 3 ಆಂಪಿಯರ್. ಹಾಗಾದ್ರೆ ನೋಡಿ, ಇಲ್ಲಿನ ಒಟ್ಟು ರೋಧ, ಈ ಒಂದು ವಿದ್ಯುನ್ಮಂಡಲದ ಒಟ್ಟಾರೆ ಈ ಒಂದು ವಿದ್ಯುನ್ಮಂಡಲದ ಒಟ್ಟು ರೋಧ ಎಷ್ಟು? 8 ಓಮ್ ಆಯ್ತು. ಈ ಒಂದು ವಿದ್ಯುನ್ಮಂಡಲದ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹ ಎಷ್ಟಾಯ್ತು? ಅದು 3 ಆಂಪಿಯರ್ ಅಲ್ವಾ. ಈ ರೀತಿಯಾಗಿ ನೀವು ಉತ್ತರವನ್ನ ಕಂಡುಹಿಡಿಬೇಕು. ನೋಡಿ, ಮೊದಲನೇದಾಗಿ ನೀವು ಪ್ರಶ್ನೆಯನ್ನ ಈ ಒಂದು ವಿದ್ಯುನ್ಮಂಡಲ ನೋಡಿದ ತಕ್ಷಣ ಕೊಟ್ಟಿರುವ ಅಂಶಗಳನ್ನ ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟ್ ಆಗಿ ಮಾಡಿದ್ದೇನೆ. ಇಲ್ಲಿ R1 ಅಂತ ತೆಗೆದುಕೊಳ್ಳಿ. R1 is equal to 4 ಓಮ್, R2 is equal to 12 ಓಮ್, R3 is equal to 5 ಓಮ್ ಅಂತ ಈ ರೀತಿಯಾಗಿ ತೆಗೆದುಕೊಳ್ಳಿ. ಹಾಗೆ V ಅನ್ನ ಕೊಟ್ಟಿದ್ದಾರೆ ಅಲ್ವಾ, V ಅನ್ನ ಕೊಟ್ಟಿದ್ದಾರೆ 24 ವೋಲ್ಟ್. ಈ ಕೊಟ್ಟಿರುವ ಅಂಶಗಳನ್ನ ಬರೆದುಕೊಳ್ಳೋದು ಕೂಡ ಒಂದು ಇಂಪಾರ್ಟೆಂಟ್ ಸ್ಟೆಪ್. ನೀವು ಆ ಲೆಕ್ಕವನ್ನ ಬಿಡಿಸ್ಬೇಕಾದ್ರೆ ಕೊಟ್ಟಿರುವ ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಬೇಕು. ನಂತರ ಸೂತ್ರವನ್ನ ಅಪ್ಲೈ ಮಾಡ್ಬೇಕು. ಸೂತ್ರವನ್ನ ಬರದೆ ಏನ್ ಮಾಡ್ಬೇಕು, ನೀವು ಲೆಕ್ಕವನ್ನ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೂತ್ರವನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡೋದಲ್ಲ, ಸೂತ್ರವನ್ನು ಕೂಡ ಬರಿಬೇಕು. ಅದಕ್ಕೂ ಕೂಡ ನಿಮ್ಗೆ ಮಾರ್ಕ್ಸ್ ಇರತ್ತೆ.
ಆದ್ರಿಂದ ಸೂತ್ರವನ್ನ ಬರ್ಕೊಂಡು ನಂತರ ಉತ್ತರವನ್ನ ಅದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೇಕು. ಗೊತ್ತಾಯ್ತಾ? ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಮಾಡ್ತಾ ಹೋಗ್ಬೇಕು. ನೋಡಿ, ಇಲ್ಲಿ ಸಮಾಂತರವಾಗಿ ಜೋಡಿಸಿರುವಂತಹ ರೋಧಕಗಳ ರೋಧ ಕಂಡುಹಿಡಿದಿದ್ದೇನೆ. ನಂತರ ಒಟ್ಟು ರೋಧವನ್ನ ಕಂಡುಹಿಡಿದಿದ್ದೇನೆ, 8 ಓಮ್ ಅಂತ ಇದೆ. ನಂತರ ವಿದ್ಯುತ್ ಪ್ರವಾಹ V is equal to IR, I is equal to V by R ಸೂತ್ರವನ್ನ ಹಾಕಿ ಇಲ್ಲಿ ಒಟ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿದಿದ್ದೇನೆ. ನೋಡಿ, ಈ ರೀತಿಯಾಗಿ ನೀವು ಈ ಒಂದು ಲೆಕ್ಕವನ್ನ ಸಾಲ್ವ್ ಮಾಡಬೇಕು. ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ನೋಡಿ, 8ನೇ ಪ್ರಶ್ನೆಯನ್ನ ನೋಡಿ. ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥವನ್ನ ತಿಳಿಸಿ. ವಿಭವಾಂತರವನ್ನ ಅಳೆಯಲು ಬಳಸುವ ಸಾಧನವನ್ನ ಹೆಸರಿಸಿ. ಒಂದು ವಾಹಕದ ರೋಧ ಎಂದರೇನು? ವಿದ್ಯುತ್ ಸಾಮರ್ಥ್ಯ ಎಂದರೇನು? ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯಲು ಬಳಸುವ 3 ಸೂತ್ರಗಳನ್ನ ಬರೆಯಿರಿ. ಒಂದೇ ಪ್ರಶ್ನೆಯಲ್ಲಿ ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೋಡಿ, ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಬೇರೆ ಬೇರೆ ರೀತಿಯಾದಂತ ಪ್ರಶ್ನೆಗಳಿದೆ ಇಲ್ಲಿ. ವಿದ್ಯುತ್ ಸಾಮರ್ಥ್ಯ ಎಂದರೇನು, ಅದನ್ನ ಕಂಡುಹಿಡಿಯಲು ಬಳಸುವ ಸೂತ್ರಗಳನ್ನ ಎಲ್ಲವನ್ನು ಕೂಡ ಕೇಳಿದ್ದಾರೆ. ನೋಟ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಅನುಕ್ರಮ ವಾಹಕ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ ಅಲ್ವಾ? ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್, ಇದನ್ನ ನಿರೂಪಿಸಿ ಅಂತ ಇದೆ ಅಲ್ವಾ? ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್, ಈ ಹೇಳಿಕೆಯ ಅರ್ಥವನ್ನ ನಿರೂಪಿಸಿ ಅಂತ ಇದೆ. ನೋಡಿ, ವಿಭವಾಂತರವನ್ನ ಅಳೆಯಲು ಬಳಸುವಂತಹ ಉಪಕರಣ ವೋಲ್ಟ್ ಮೀಟರ್, ಅದು ನಿಮಗೆ ಗೊತ್ತಿದೆ. ಹಾಗಾದ್ರೆ ವಾಹಕದ ರೋಧ ಎಂದರೇನು ಅಂತ ಕೇಳಿದ್ದಾರೆ ಅಲ್ವಾ? ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಲೋಹದ ತಂತಿಯ ಸ್ಥಿರಾಂಕ R ಆಗಿದ್ದು ಇದನ್ನ ರೋಧ ಅಂತ ಕರೆಯುವರು. ಇದು ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನ ವಿರೋಧಿಸುತ್ತದೆ. ಇದು ರೋಧ ಅನ್ನುವಂಥದ್ದು ಒಂದು ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನ ವಿರೋಧಿಸುತ್ತದೆ. ಅದನ್ನ ನಾವು ರೋಧ ಅಂತ ಕರೆಯುತ್ತೇವೆ. ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವು ದೊರೆಯುತ್ತದೆ. ಇದನ್ನ ವಿದ್ಯುತ್ ಸಾಮರ್ಥ್ಯ ಎನ್ನುವರು. ವಿದ್ಯುತ್ ಸಾಮರ್ಥ್ಯವನ್ನ ಯಾವ ಯಾವ ಸೂತ್ರದಿಂದ ಕಂಡುಹಿಡಿತೇವೆ? P is equal to VI, P is equal to I square R, P is equal to V square by R ಅಲ್ವಾ? ಈ ಒಂದು ಸೂತ್ರಗಳಿಂದ ಇದನ್ನ ಕಂಡುಹಿಡಿತೇವೆ. ಉತ್ತರವನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ವಿದ್ಯುತ್ ಸಾಮರ್ಥ್ಯ ಎಂದರೇನು? ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯಲು ಬಳಸುವ 3 ಸೂತ್ರಗಳನ್ನ ಬರೆಯಿರಿ ಅಂತ ಇದೆ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಒಳಗೊಂಡಿರುವ R1, R2 ಮತ್ತು R3 ರೋಧಗಳನ್ನ ಸಮಾಂತರವಾಗಿ ಸಂಪರ್ಕಿಸಿರುವ ವಿದ್ಯುತ್ ಮಂಡಲದ ಚಿತ್ರವನ್ನ ಬರೆಯಿರಿ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಗುರುತಿಸಿರಿ ಅಂತ ಇದೆ. ಇಲ್ಲಿ 3 ರೋಧಕಗಳನ್ನ ಜೋಡಿಸಬೇಕು, ಅವುಗಳನ್ನ ಸಮಾಂತರವಾಗಿ ಸಂಪರ್ಕಿಸಬೇಕು. R1, R2 ಮತ್ತು R3 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿರಬೇಕು. ಈ ರೀತಿಯಾಗಿ ಜೋಡಿಸಿರುವಂತಹ ಒಂದು ವಿದ್ಯುನ್ಮಂಡಲದ ಚಿತ್ರವನ್ನ ಬರಿಬೇಕು. ಹಾಗೆ ವಿದ್ಯುತ್ ಪ್ರವಾಹದ ದಿಕ್ಕು ಅಲ್ವಾ? ನೋಡಿ, ಇಲ್ಲಿ R1, ಇದನ್ನ R1, R2 ಮತ್ತೆ R3,
ಇವುಗಳನ್ನ ನೋಡಿ ಸಮಾಂತರವಾಗಿ ಜೋಡಿಸಿದ್ದಾರೆ. ಹಾಗೆ ವೋಲ್ಟ್ ಮೀಟರ್ ಅನ್ನ ಜೋಡಿಸಿದ್ದಾರೆ. ಹಾಗೆ ಇಲ್ಲಿ ಅಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ವಿದ್ಯುತ್ ಕೋಶ ಪ್ಲಗ್ ಕೀಯನ್ನ ಒಳಗೊಂಡಿದೆ. ಹಾಗೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಕೂಡ ಇಲ್ಲಿ ಗುರುತಿಸಲಾಗಿದೆ. ಈ ಒಂದು ವಿದ್ಯುನ್ಮಂಡಲದ ನೀವು ಜಸ್ಟ್ ವಿದ್ಯುನ್ಮಂಡಲದ ಚಿತ್ರವನ್ನ ಬಿಡಿಸ್ಬೇಕು, ಇಷ್ಟೇ ಇರೋದು. ನೋಡಿ, ಮತ್ತೆ ಇದೇ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ ಏಕೆ? ಈ ಒಂದು ಪ್ರಶ್ನೆಯನ್ನ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಸರಣಿ ಕ್ರಮದಲ್ಲಿ ಏಕೆ ಜೋಡಿಸಬಾರದು, ಸಮಾಂತರ ಕ್ರಮದಲ್ಲಿ ಜೋಡಿಸೋದ್ರಿಂದ ಆಗುವ ಉಪಯೋಗಗಳೇನು, ಈ ರೀತಿಯಾಗಿ ಒಂದೇ ತರದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ರಿಪೀಟೆಡ್ ಆಗಿ ಕೇಳಿದ್ದಾರೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಜೌಲನ ಉಷ್ಣೋತ್ಪಾದನೆಯ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅವಲಂಬಿಸಿರುವ ಅಂಶಗಳನ್ನ ತಿಳಿಸಿ. ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನ ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನ ಬರೆಯಿರಿ. ನೋಡಿ, ಜೌಲನ ಉಷ್ಣೋತ್ಪಾದನೆಯ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ ಅವಲಂಬಿಸಿರುವ ಅಂಶಗಳನ್ನ ತಿಳಿಸಿ. ಉಷ್ಣ ಉತ್ಪತ್ತಿ ಆಗೋದು ಯಾವ ಯಾವ ಅಂಶಗಳನ್ನ ಅವಲಂಬಿಸಿದೆ, ಮತ್ತೆ ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನ ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನ ಬರೆಯಿರಿ ಅನ್ನುವಂತ ಪ್ರಶ್ನೆ ಇದೆ. ನೋಟ್ ಮಾಡ್ಕೊಳ್ಳಿ ಪ್ರಶ್ನೆಯನ್ನ. ನೋಡಿ, ಇಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಅವಲಂಬಿಸಿರುವ ಅಂಶಗಳು ಯಾವುದು? ವಾಹಕದ ರೋಧವನ್ನ ಅವಲಂಬಿಸಿದೆ, ಆ ಒಂದು ವಿದ್ಯುತ್ ಶಕ್ತಿ ಪ್ರವಹಿಸುವ ದರವನ್ನ ಅವಲಂಬಿಸಿದೆ, ಹಾಗೆ ಸಮಯವನ್ನ ಅದು ಅವಲಂಬಿಸಿದೆ. ಎಷ್ಟು ಟೈಮ್ ಅಲ್ವಾ, ಎಷ್ಟು ಹೊತ್ತಿನ ಕಾಲ ಆ ವಿದ್ಯುತ್ ಶಕ್ತಿ ಪ್ರವಹಿಸ್ತಾ ಇದೆ ಅನ್ನೋದನ್ನು ಕೂಡ ಈ ಒಂದು ಜೌಲನ ಉಷ್ಣ ಉತ್ಪತ್ತಿಯಾಗುವಂತಹ ಒಂದು ಅಂಶ ಅವಲಂಬಿಸಿದೆ. ಇಲ್ಲಿ H=I²RT. ಉತ್ಪತ್ತಿಯಾದ ಉಷ್ಣವನ್ನ ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಸೂತ್ರ ಯಾವುದು? H=I²RT. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಹಾಗೆ 750 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಎರಡು ಉಪಕರಣಗಳನ್ನ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋ ವ್ಯಾಟ್ ಅವರ್ಗೆ ರೂ. 3 ತಗಲುವ ವೆಚ್ಚವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ. ನೋಡಿ, ಮೊದಲನೇದಾಗಿ ಕೊಟ್ಟಿರುವ ಅಂಶಗಳನ್ನ ನೋಟ್ ಮಾಡ್ಕೊಳ್ಳಿ. ಕೊಟ್ಟಿರುವ ಅಂಶಗಳನ್ನ ನೋಟ್ ಮಾಡ್ಕೊಳ್ತಾಗಿ ರೆಫ್ರಿಜರೇಟರ್ ನ ಸಾಮರ್ಥ್ಯ ಎಷ್ಟು? 400 ವ್ಯಾಟ್. ಹಾಗೆ ಎಷ್ಟು ಗಂಟೆಗಳ ಕಾಲ ಅದನ್ನ ಬಳಸಲಾಗತ್ತೆ? ಟೈಮ್ = 2 ಗಂಟೆ ಅಲ್ವಾ. ಹಾಗೆ ಇನ್ನೊಂದು ಇಸ್ತ್ರಿ ಪೆಟ್ಟಿಗೆಯ ಸಾಮರ್ಥ್ಯ ಎಷ್ಟು? 750 ವ್ಯಾಟ್. ನಾನು ಅದನ್ನ ಬರಿತಾ ಇಲ್ಲ, ನೀವು ನೋಟ್ ಮಾಡ್ಕೊಳ್ಬೇಕು. ಇಸ್ತ್ರಿ ಪೆಟ್ಟಿಗೆ ಸಾಮರ್ಥ್ಯ 750 ವ್ಯಾಟ್, ಸಾಮರ್ಥ್ಯ P ಅಲ್ವಾ. ಹಾಗೆ ಅದನ್ನ ಎಷ್ಟು ಗಂಟೆಗಳ ಕಾಲ ಬಳಸಲಾಗತ್ತೆ? ಇದನ್ನ 8 ಗಂಟೆಗಳ ಕಾಲ, ಇದನ್ನ 2 ಗಂಟೆಗಳ ಕಾಲ ಬಳಕೆ ಆಗತ್ತೆ. ಒಟ್ಟು ಎಷ್ಟು ದಿನಗಳ ಕಾಲ ಬಳಕೆ ಆಗತ್ತೆ? 30 ದಿನಗಳ ಕಾಲ. ಹಾಗೆ 1 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು ರೂಪಾಯಿಗಳು? ರೂ. 3. ನೋಡಿ, ಈ ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡ್ಬೇಕು. ಈಗ ಮೊದಲನೇದಾಗಿ 30 ದಿನಗಳ ಕಾಲ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಕೆಯಾದಂತ ವಿದ್ಯುತ್ ಶಕ್ತಿ ಎಷ್ಟು ಶಕ್ತಿಯ ಬಳಕೆಯಾಗಿದೆ ಅಂತ ನೋಡೋಣ. ಮೊದಲನೇದಾಗಿ ರೆಫ್ರಿಜರೇಟರ್
30 ದಿನಗಳ ಕಾಲ ಬಳಸಿದಾಗ ಎಷ್ಟು ಒಂದು ವಿದ್ಯುತ್ ಶಕ್ತಿಯನ್ನ ಬಳಸಿದೆ ಅಂತ ನೋಡೋಣ. ಅದರ ಸಾಮರ್ಥ್ಯ ಎಷ್ಟು? 700 ಎಷ್ಟು 400 ವ್ಯಾಟ್ ಅಲ್ವಾ? 400 ವ್ಯಾಟ್, ಸಾರಿ. 400 ವ್ಯಾಟ್. ಎಷ್ಟು ಗಂಟೆಗಳ ಕಾಲ ಅದನ್ನ ಬಳಸಲಾಗತ್ತೆ? 8 ಗಂಟೆಗಳ ಕಾಲ. ಹಾಗೆ ಎಷ್ಟು ದಿನಗಳ ಕಾಲ? 30 ದಿನಗಳ ಕಾಲ ಅಲ್ವಾ? ಹಾಗಾದ್ರೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ನೋಡೋಣವಾ? 400 ಇಂಟು 400 ಇಂಟು 8 ಗಂಟೆಗಳ ಕಾಲ ಇಂಟು 30 ದಿನಗಳು ಎಷ್ಟಾಯ್ತು? 96,000 ಅಲ್ವಾ? ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೀವು. 96,000 ಬರುತ್ತೆ ವ್ಯಾಟ್ ಅವರ್ ಅಲ್ವಾ? ಈ ರೆಫ್ರಿಜರೇಟರ್ ನ 30 ದಿನಗಳ ಕಾಲ ಬಳಸಿದಾಗ ಬಳಕೆಯಾದಂತ ಶಕ್ತಿ ಅಲ್ವಾ? ಹಾಗೆ ಇನ್ನೊಂದು ಯಾವುದು? ಇಸ್ತ್ರಿ ಪೆಟ್ಟಿಗೆ. ಇಸ್ತ್ರಿ ಪೆಟ್ಟಿಗೆಯನ್ನ 30, ನಾನು ಅದನ್ನ ಬರ್ಕೊಳ್ಬೇಕು ನೀವು. ಇಸ್ತ್ರಿ ಪೆಟ್ಟಿಗೆಯನ್ನ ಎಷ್ಟು ಸಾಮರ್ಥ್ಯವನ್ನ ಹೊಂದಿದೆ ಇಸ್ತ್ರಿ ಪೆಟ್ಟಿಗೆ? ಎಷ್ಟು? 750 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿದೆ. ದಿನಕ್ಕೆ 2 ಗಂಟೆಗಳ ಕಾಲ ಅದನ್ನ ಬಳಸಲಾಗತ್ತೆ. 750 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿದೆ. ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಬಳಸಲಾಗತ್ತೆ? 2 ಗಂಟೆಗಳ ಕಾಲ. ಎಷ್ಟು ದಿನಗಳ ಕಾಲ ಬಳಸಲಾಗತ್ತೆ? 30 ದಿನಗಳ ಕಾಲ ಅದನ್ನ ಬಳಸಲಾಗತ್ತೆ ಅಲ್ವಾ? ಇದನ್ನ ಮಲ್ಟಿಪ್ಲೈ ಮಾಡಿ. 750 ಇಂಟು 2 ಇಂಟು 30 ಎಷ್ಟು ಬರುತ್ತೆ? 45,000 ವ್ಯಾಟ್ ಅವರ್ ಅಲ್ವಾ? ಈಗ ಬಳಕೆಯಾದಂತಹ ಒಟ್ಟು ಶಕ್ತಿ ಎಷ್ಟು? ಬಳಕೆಯಾದಂತಹ ಒಟ್ಟು ಶಕ್ತಿ ಈ 30 ದಿನಗಳ ಕಾಲ ಬಳಕೆಯಾದಂತಹ ಒಟ್ಟು ಶಕ್ತಿಗಳು ಎಷ್ಟು? ರೆಫ್ರಿಜರೇಟರ್ ಮತ್ತೆ ಇಸ್ತ್ರಿ ಪೆಟ್ಟಿಗೆ ಇವೆರಡರಲ್ಲೂ ಕೂಡ ಬಳಕೆಯಾಗುವಂತ ಒಟ್ಟು ಶಕ್ತಿ ಎಷ್ಟು? ಇದನ್ನ ಆಡ್ ಮಾಡಿ. 0 0 0 6 + 5 11 ಕ್ಯಾರಿ 1 9 + 5 14 ಅಲ್ವಾ? ಎಷ್ಟಾಯ್ತು? 1,41,000 ಆಯ್ತು. 1,41,000 ವ್ಯಾಟ್ ಅವರ್ ಆಯ್ತು. ಇದನ್ನ ನೀವು ಕಿಲೋ ವ್ಯಾಟ್ ಅವರಿಗೆ ಏನ್ ಮಾಡ್ಬೇಕು? ಕನ್ವರ್ಟ್ ಮಾಡ್ಬೇಕು. ಕಿಲೋ ವ್ಯಾಟ್ 1,41,000 ವ್ಯಾಟ್ ಅವರ್ ಇದೆ. ಇದನ್ನ ಕಿಲೋ ವ್ಯಾಟ್ ಅವರಿಗೆ ಏನ್ ಮಾಡ್ಬೇಕು? ಕನ್ವರ್ಟ್ ಮಾಡ್ಬೇಕು ಅಂದಾಗ ಇದನ್ನ 1000ದಿಂದ ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿದಾಗ ಏನಾಗತ್ತೆ? ಈ 3 0 ಹೋಗುತ್ತೆ. ಎಷ್ಟು ಕಿಲೋ ವ್ಯಾಟ್ ಅವರ್ ಆಗತ್ತೆ? 141 ಕಿಲೋ ವ್ಯಾಟ್ ಅವರ್ ಆಯ್ತು ಅಲ್ವಾ? 141 ಕಿಲೋ ವ್ಯಾಟ್ ಅವರ್ ಆಯ್ತು. ಅಲ್ಲಿ ಕೊಟ್ಟಿದ್ದಾರೆ, ಏನನ್ನ ಕೊಟ್ಟಿದ್ದಾರೆ? 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 3 ರೂಪಾಯಿಗಳು ಅಂತ ಕೊಟ್ಟಿದ್ದಾರೆ ಅಲ್ವಾ? 1 ಕಿಲೋ ವ್ಯಾಟ್ ಇದನ್ನ ಕೊಟ್ಟಿರುವಂತಹ ಅಂಶ. ಹಾಗಾದ್ರೆ 141 ಕಿಲೋ ವ್ಯಾಟ್ ಅವರಿಗೆ ತಗಲುವಂತಹ ವೆಚ್ಚ ಎಷ್ಟು ಅಂತ ನೋಡ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? 141 ಇಂಟು 3 ಎಷ್ಟು ಬರುತ್ತೆ? 3 421 ರೂಪಾಯಿಗಳು. 423 ರೂಪಾಯಿಗಳು ಅಲ್ವಾ? ಇಲ್ಲಿ ಯಾಕೆ ನಾನು 3ರಿಂದ ಗುಣಿಸ್ತಾ ಇದ್ದೇನೆ? 1 ಕಿಲೋ ವ್ಯಾಟ್ಗೆ 3 ರೂಪಾಯಿಗಳು. 141 ಕಿಲೋ ವ್ಯಾಟ್ ಅವರಿಗೆ ಎಷ್ಟು ರೂಪಾಯಿಗಳಾಗತ್ತೆ ಅಂತ? 423 ರೂಪಾಯಿಗಳಾಯ್ತು. ಹಾಗಾದ್ರೆ ತಗಲುವಂತಹ ಒಟ್ಟು ವೆಚ್ಚ ಎಷ್ಟು? 423 ರೂಪಾಯಿಗಳು. ಗೊತ್ತಾಯ್ತಾ ಹೇಗ್ ಮಾಡೋದು ಅಂತ? ರೆಫ್ರಿಜರೇಟರ್ ಅನ್ನ 30 ದಿನಗಳ ಕಾಲ ಬಳಕೆ ಆಗುವಂತಹ ವ್ಯಯವಾಗುವಂತಹ ಶಕ್ತಿ ಎಷ್ಟು ಅಂತ ಮೊದಲನೇದಾಗಿ ಕಂಡುಹಿಡಿಬೇಕು. ನಂತರ ಇಸ್ತ್ರಿ ಪೆಟ್ಟಿಗೆಯನ್ನ ಬಳಸಿದಾಗ ಎಷ್ಟು ಬಳಕೆ ಆಗತ್ತೆ ಅನ್ನೋದನ್ನ ನೀವು ಆಡ್ ಮಾಡ್ಬೇಕು. ಒಟ್ಟು ಎಷ್ಟು ಬಳಕೆ ಆಗಿದೆ ಅನ್ನೋದನ್ನ ಆಡ್ ಮಾಡ್ಬೇಕು. ನಂತರ ಅದನ್ನ ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ವ್ಯಾಟ್ ಅವರ್ ಅಲ್ಲಿ ಇದೆ, ಅದನ್ನ ಕಿಲೋ ವ್ಯಾಟ್ ಅವರಿಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 1000ದಿಂದ ನೀವು ಅದನ್ನ ಭಾಗಿಸ್ಬೇಕು. 1000ದಿಂದ ಭಾಗಿಸಿದಾಗ 141 ಕಿಲೋ ವ್ಯಾಟ್ ನಿಮಗೆ ಉತ್ತರ ಸಿಗತ್ತೆ. ನಂತರ 141 ಕಿಲೋ ವ್ಯಾಟ್ಗೆ ಎಷ್ಟು ವೆಚ್ಚ ತಗಲುತ್ತೆ ಅನ್ನೋದನ್ನ ನೀವು 3ರಿಂದ ಗುಣಿಸಿದಾಗ ನಿಮ್ಗೆ 423 ರೂಪಾಯಿಗಳು ಸಿಗತ್ತೆ. ನೋಡಿ, ಈ ರೀತಿಯಾಗಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದೇ ರೀತಿಯಾದಂತ ಬೇರೆ ಬೇರೆ ಲೆಕ್ಕವನ್ನು ಕೂಡ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್. ನೋಡಿ, ನಾನೀಗ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನಾವು ನೆಕ್ಸ್ಟ್ ಒಂದು ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಆಯ್ತಾ? ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು. ಓಕೆ.
ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.